ರೈತರ ಮಕ್ಕಳು ವಿದ್ಯಾವಂತರಾಗಬೇಕು ಎಂಬುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಕಟ್ಟಡಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದೇನೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪನವರು ತಿಳಿಸಿದರು. ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರೈತರ ಮಕ್ಕಳು ವಿದ್ಯಾವಂತರಾಗಬೇಕು ಎಂದು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಕಟ್ಟಡಕ್ಕೆ ಆದ್ಯತೆ ನೀಡಿದ್ದೇನೆ. ಈ ಜೊತೆಗೆ ಮಕ್ಕಳು ಓಡಾಡೋದಕ್ಕೆ ಸರ್ಕಾರಿ ಬಸ್ಗಳನ್ನು ಸಂಚಾರಕ್ಕೂ ಸಹ ಸಚಿವರೊಂದಿಗೆ ಮಾತನಾಡಿದ್ದೇನೆ ಎಂದರು. ಕೃಷಿ ಚಟುವಟಿಕೆಗೆ ತೊಂದರೆ ಆಗುತ್ತಿರುವ ನಿಟ್ಟಿನಲ್ಲಿ ವಿದ್ಯುತ್ ಉತ್ಪಾದನೆ ಅವಶ್ಯವಿದೆ. ಮಾಯಾಸಂದ್ರ ಸಂಪಿಗೆ ಹಾಗೂ ಸಿಎಸ್ಪುರದಲ್ಲಿ ಸೋಲಾರ್ ಸಿಸ್ಟಮ್ ಶೀಘ್ರದಲ್ಲಿ ಅಳವಡಿಸಲಾಗುವುದು ಎಂದು ಭರವಸೆ ನೀಡಿದರು. ರೈತರಿಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸುವಲ್ಲಿ ಸೋಲಾರ್ ಸಿಸ್ಟಮ್ ಅಳವಡಿಕೆ ಸೂಕ್ತ ಎಂಬುದು ಅರಿತು ಕ್ಷೇತ್ರದಲ್ಲಿ 3 ಕಡೆ 20 ಕೆವಿ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆಗೆ ಒತ್ತು ನೀಡಲಾಗಿದೆ ಎಂದರು. नैवेद्य प्रार्थना गायत्री प्रसाद देवता समय तट्टे तट्टे हेलो सर 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 कृष्णपुर हिडकली ಅವ್ರ ಪಾತ್ರನೂ ಸಹ ಬಹಳ ಹೆಚ್ಚಿದೆ. ನಮ್ಮ ನಂಜೇಗೌಡರು ಅವ್ರಿಗೆ ಬಹಳಷ್ಟು ನಾನು ಫೋನ್ ಮಾಡಿ ಸ್ವಲ್ಪ ಕಟುವಾಗಿ ಮಾತಾಡಿದ್ದೀನಿ. ಕಾರಣ ಏನಪ್ಪ ಅಂದ್ರೆ ಒಂದು ಕಾಲೇಜ್ ಆಗಲಿ ಅಂತ ನನ್ಗೆ ಅವ್ರಿಗೆ ವೈಯಕ್ತಿಕ ಏನಿಲ್ಲ, ಕಾಲೇಜ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಬ್ಬ ಕಟುವಾಗಿ ಮಾತಾಡಿದ್ದೀನಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ನಮ್ಮ ಬಸ್ಸು ನಾನು ಕೇಳಿದಷ್ಟು ಕೊಡ್ಸಿದ್ದೀನಿ. ನಮ್ಮ ಪ್ರಿನ್ಸಿಪಾಲ್ ಯಾವುದೋ ಒಂದು ಸಭೆ ಬಂದಾಗ ನಾನು ಕೇಳಿದ್ರು, 3.5 ಕೋಟಿ ಸಿಗುವಂತ ಅವಕಾಶ ಇದೆ ಸರ್, ನೀವು ಮೂವ್ ಮಾಡಿ ಅಂತ. ಖಂಡಿತ ನಾವು ಸುಧಾಕರ್ ನಾವು 2004 ಸ್ನೇಹಿತರು. ಅದಾದ್ಮೇಲೆ ಪಾರ್ಟಿ ಬಿಟ್ಟು ಹೋದ್ರು, ಇಂಡಿಪೆಂಡೆಂಟ್ ಸೋದ್ರು, ಏನೋ ರಾಜಕಾರಣದ ವ್ಯತ್ಯಾಸ ಆಗಿದೆ, ಮತ್ತೆ ಬಂದಿದ್ದಾರೆ. ನಾನು ಖಂಡಿತ ಮತ್ತೆ 3.5 ಕೋಟಿನ ನಾನು ಶಾಂಕ್ಷನ್ ಮಾಡಿಸ್ತೀನಿ. ನಿಮ್ಗೆ ಕಾಂಪೌಂಡ್ ಬೇಕು, ಮತ್ತೆ ಗೆಸ್ಟ್ ಫ್ಲೋರ್ ಬೇಕಾದ್ರೂ ಹಾಕೊಳ್ಳಿ. ಯಾಕೆಂದ್ರೆ ಇಲ್ಲಿಂದ ಬಂದಿರೋ ಕಾಲೇಜ್ ನೋಡಿದ್ರೆ ಖುಷಿ ಆಗ್ಬೇಕು, ನಮ್ದಿದೆ ನಮ್ಮ ಹುಡುಗನ ಈ ಕಾಲೇಜಲ್ಲಿ ಓದಿಸ್ಬೇಕು ಅನ್ನೋ ಭಾವನೆ ಬರ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಇದನ್ನ ಮಾಡ್ಕೊಡ್ತೀನಿ. ಅಂಬರೀಷರ ಸ್ನೇಹಿತ ಊಟ ಹಾಕ್ತಿ ಶಾಶ್ವತವಾಗಿರ್ಬೇಕು. ಈಗ JJM ನಲ್ಲಿ ಹಾಕ್ಬಿಡ್ತೀನಿ ಹೇಳಿ, JJM ವರ್ಕರು 30 ವರ್ಷ ಪ್ರೋಗ್ರಾಮ್ ಅದು. ಏನಾದ್ರು ಒಂದ್ ಮಧ್ಯ ಹೋಗ್ಬಿಟ್ರೆ ಅದು ಮತ್ತೆ ರಿಪೇರಿ ಮಾಡಕ್ ಕಷ್ಟ ಆಗುತ್ತೆ, ಮತ್ತೆ ಇಡೀ ಜನ ಬೈಕ್ ಹತ್ತಾರೆ ಕುಡಿಯೋ ನೀರಿಗೆ. ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಕಟುವಾಗಿ ಹೇಳೋದು, ಇಲ್ಲಪ್ಪ ಅವೆಲ್ಲ ಆಗಲ್ಲ, ಒಳ್ಳೇದು ಹಾಕ್ಬೇಕು. ಪೈಪು ಅಷ್ಟೇ, ಇಲ್ಲಾವು ಪೈಪ್ ತಗೊಳಕ್ ಬರಕಿಲ್ಲ. ನಾನು JJM ಮೈಸೂರಿಗೆ ಹೋಗ್ಬೇಕು, ಅಲ್ಲೇ ಇನ್ಸ್ಪೆಕ್ಟ್ ಮಾಡ್ಬೇಕು, ಅದು ಕ್ವಾಲಿಟಿ ಆದ್ಮೇಲೆ ಹಾಕ್ಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಿದ್ದೇನೆ. ಅದೇ ರೀತಿ ಕೆಲಸ ಆಗ್ತದೆ ಈ ಬಿಲ್ಡಿಂಗ್ ಆಗ್ಲಿ. ಈಗ ಈ ಫೌಂಡೇಶನ್ ಲಿಂಕ್ ಲೆವೆಲ್ ಬರ್ಬೇಕಾದ್ರೆ ಮತ್ತೆ 3.5 ಕೋಟಿ ಕೊಡಿಸ್ತೀನಿ, ಡೋಂಟ್ ವರಿ, ಆಯ್ತಲ್ಲ. ನಾನು ಈ ಬಜೆಟ್ 16 ಆದ್ಮೇಲೆ ಗ್ರಾಂಟ್ ಬರ್ತದೆ. ನಮ್ಮ ಹಾಲೇಶಪ್ಪ ಅವ್ರು ಹೇಳಿದ್ದೀನಿ, ಆ ಲೆಟರ್ ತಗೊಂಡ್ ಬರಪ್ಪ, ನಾನೇ ಖುದ್ದಾಗಿ ಬಂದು ಆ ಸಚಿವರಿಗೆ ಮತ್ತೆ 3.5 ಕೋಟಿನ ಮುಂಚೂಣಿ ಮಾಡಿಸ್ಕೊಡ್ತೀನಿ ಅಂತ ಹೇಳ ಅಂತಂದಿರಲ್ಲ. ಒಂದೊಂದು ಗುಂಟಿಗೆಲ್ಲ ವಾರ್ಡ್ ತಲೆ ಹೊರ್ಕೊಂಡು ಹಾಸ್ಪಿಟ್ಲಿಗೆ ಬಂದು ನಾನು ಸಹ ಪೊಲೀಸರಿಗೆ ಹೇಳಿ ಸಾಕಾಯ್ತದೆ. ಅದಕ್ಕೆ ಅವ್ರ ಬಿಡಿ, ಅವ್ರ ಬದುಕು ರೈತರು ಮಾಡಲಿ. ರೈತರ ಮಕ್ಕಳು ವಿದ್ಯಾವಂತರು ಆಗ್ಬೇಕು ಅನ್ನೋದು ನನ್ನ ಆಸೆ. ನಾನು ನಮ್ಮೂರಿಂದ 8 ಕಿಲೋಮೀಟರ್ ಮಾಡ್ಕೊಂಡು ಹೈಸ್ಕೂಲ್ಗೆ ಹೋಗ್ತೇನೆ. ಅಪ್ಪ ಏನೋ ಪರವಾಗಿಲ್ಲ, ಚೆನ್ನಾಗಿದ್ರು, ಒಳ್ಳೆ ಸೈಕಲ್ ತಂದು ಕೊಟ್ಟರು, ಓಡಿಸ್ಕೊಂಡು ಹೋಗ್ವಿ. ನಮ್ಮ ಸ್ನೇಹಿತರು ನಡ್ಕೊಂಡ್ ಬರೋರು. ಹಾಗಾಗಿ ನಾನೆಲ್ಲ ನೋವನ್ನು ನೋಡಿದ್ದೇನೆ. ನಾನು ನೋವಿಲ್ಲದೆ ಇದ್ರು ನಮ್ಮ ಸ್ನೇಹಿತರು ನಾವು ನೋಡಿದ್ದೇನೆ. ಹಾಗಾಗಿ ಕಾಲೇಜ್ ಇರ್ಬೇಕು, ಮಕ್ಕಳು ವಿದ್ಯಾವಂತರು ಆಗ್ಬೇಕು ಅನ್ನೋದೇ ನನ್ನ ಬಹು ದಿವಸದ ಕನಸು. ಇದಕ್ಕೆ ಇನ್ನೇ ವಿಶೇಷವಾಗಿ 20 KV ಸೋಲಾರ್ ಸಿಸ್ಟಮ್ ಅನ್ನ ಮಂಜೂರು ಮಾಡಿದ್ದೀನಿ ಗೌಡ್ರೆ. ಕರೆಂಟ್ ಯಾರು ತೊಂದರೆ ಆಗ್ಬಾರ್ದು ಈ ಹೋಬಳಿನಲ್ಲೇ. ಯಾಕೆಂದ್ರೆ ಎಲ್ಲರೂ ತೆಂಗು ಅಡಿಕೆ ನಂಬ್ಕೊಂಡು ಜೀವನ ಮಾಡೋರು. ಕರೆಂಟ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ 20 KV ಸೋಲಾರ್, ಮಾಯಸಂದ್ರ 20, ಲಿಮಿಟ್ 20. ಹೋದ್ ಸರಿ MLA ಆಗಿದ್ದಾಗ ಇದಕ್ಕೆ ನಮ್ಮ ಸಂಪಿಗೆಗೆ 20 KV ಮಾಡಿದೆ. ಇಲ್ಲಿ ಜಮೀನು ಎಲ್ಲಿ ಅಂತ ಕೇಳ್ಬೇಡಿ,
ಕೋರ್ಟ್ಗೆ ಹೋಗ್ಬಿಡ್ತಾರೆ. ಅಕ್ವೈರ್ ಆದ್ಮೇಲೆ ನಾನು ಹೇಳ್ತೀನಿ ಯಾವ ಜಮೀನು ಅಂತ, ಅದು ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನು ಅನೇಕ ಅದನ್ನೆಲ್ಲ ಮಾಡೋಣ. ಕಾಮರ್ಸ್ ಕೋರ್ಸ್ ಸ್ಟೂಡೆಂಟ್ ಆದ್ರೆ ತರಿಸ್ಕೊಳ್ಳೋಣ, ಪ್ರಿನ್ಸಿಪಾಲ್ ಹತ್ರ ಹೋಗಿ ವಿಸಿತ ಮಾತಾಡೋಣ, ಕೊಡ್ತಾರೆ, ಯಾಕೆ ಕೊಡೋಗಿಲ್ಲ? ಅದೇನು ದೊಡ್ಡ ಕಾಲೇಜ್ ಮಂಜೂರು ಮಾಡೋ ಶ್ರಮ ಏನಿಲ್ಲ. ನಾನೊಂದು ಲೆಟರ್ ಕೊಟ್ರೆ ಕೊಡ್ತಾರೆ, ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ತಗೊಬಂದು ಕೊಡ್ತೀನಿ. ಹಾಗಾಗಿ ಈಗ ಎಲ್ಲ ಇದ್ದಾರೆ, ಇಲ್ಲ ಒಳ್ಳೆ ಕ್ಲಾಸ್ ತಗೋತಾರೆ, ಒಳ್ಳೆ ಟೀಚಿಂಗ್ ಮಾಡ್ತಾರೆ. ನಾವು ಅವ್ರಿಗೆ ಸ್ಪೆಷಲಿಟೀಸ್ ಕೊಟ್ರೆ ಇಲ್ಲೇ ಮಕ್ಕಳು ಸೇರ್ತಾರೆ, ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಅಂತ ಅವಕಾಶ ನಾನು ಸಿಕ್ಕಿದ್ದು ನನಗೆ ಖುಷಿ ಆಗುವಂತ ಸಂತೋಷ. ಕಾರಣ ನಾನು ಮುಂಜಾನೆ ಮಾಡಿದ್ದಲ್ಲ, ನಮ್ಮ ನಂಜೇಗೌಡರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವತ್ತಿನ ಕಾಲಗಟ್ಟಿಗೆ ಕಾಲೇಜ್ ಬೇಕು ಅಂತ ನನಗೆ ಅನಿಸಿತ್ತು. ಅವತ್ತಿನ ಪರಿಸ್ಥಿತಿ ನನಗೆ ಇಲ್ಲೊಂದು ಕಾಲೇಜ್ ತರಬೇಕು ಅಂತ ಹೇಳಿ ತಂದಿದ್ವಿ. ಚೆನ್ನಾಗಿ ಇಂಪ್ರೂವ್ ಆಗಿತ್ತು. ನಮ್ಮ ವಿಶೇಷವಾಗಿ ನಮ್ಮ ಈ ಬನಶಂಕರಮ್ಮ ಅವರು ಒಂಥರ ಬನಶಂಕರಿ ಇದ್ದಂಗೆ ದೇವ್ರ ತರ. ಕಾರಣ ಏನು ಅಂದ್ರೆ ಯಾವುದಕ್ಕೂ ಜಾತಿ ಮತ ಮುಖ್ಯ ಅಲ್ಲ, ಭಾವನಾತ್ಮಕ ಶಕ್ತಿ ಬೇಕು. ಅದನ್ನ ಬೆಂಗಳೂರಿಗೆ ಬರೋದು ಪಾಪ, ಸರ್ ಇದು ಜಮೀನ್ ಮಂಜೂರಾಗಿಲ್ಲ, ಅಲ್ಲಿ ಹೋಗೋಣ ಅಂತಲ್ಲ. ಜೊತೆಲೆ ಆ ಕಮಿಷನರು ಸೆಕ್ರೆಟರಿ ಎಲ್ಲ ಹೋಗಿದ್ವಿ. ಪಾಪ ಎಲ್ಲಕ್ಕೂ ಬರೋರು. ಶಾಲೆಗೆ ಸ್ಟೂಡೆಂಟ್ ಕಡಿಮೆ ಆದ್ರೆ ವಿದ್ಯಾರ್ಥಿಗಳು ಫೀಸ್ ಕಟ್ಟಕ್ಕೆ ಅವೆಲ್ಲ ನಮಗೆ ಖುಷಿ ಏನು ಗೊತ್ತಾ? ಯಾರೋ ನಾವು ಕೊಡೋ ದುಡ್ಡಿಂದ ಅವ್ರೇನು ಮನೆ ಕಟ್ಟಲ್ಲ. ಒಬ್ಬ ವಿದ್ಯಾರ್ಥಿ ಆಗ್ಲಿ, ಅವ್ರ ವಿದ್ಯಾಭ್ಯಾಸ ಆಗ್ಲಿ ಅಂತ ಹೇಳಿ ನಾವೆಲ್ಲ ಸೇರಿ ಸಹಾಯ ಮಾಡ್ತಿದ್ವಿ. ಎಲ್ಲೇ ಏನಾಗಿದೆ ಈಗ, ಅಯ್ಯೋ ಬಂದಷ್ಟು ಬಂದೆ ಬಿಡಪ್ಪ, ನಮ್ಗೇನಾಗದಿದೆ, ಹೆಂಗ ತಿಂಗಳಿಗೆ ಸಂಬಳ ಬರ್ತಾ ಇರೋ ಪರಿಸ್ಥಿತಿ ಇರೋರೇ ಜಾಸ್ತಿ. ಅಂದ್ರೆ ಅಯ್ಯಮ್ಮ ಆಗಲ್ಲ. ಪ್ರತಿ ವರ್ಷ ಬಂದು ಯಾವ ಹುಡುಗನಿಗೆ ಫೀಸ್ ಕಟ್ಟಕ್ಕಾಗಲ್ಲ, ಯಾವ ಮಗುವಿಗೆ ತೊಂದರೆ ಇದೆ, ಅವೆಲ್ಲ ಒಂದು ಎಕ್ಸ್ಪ್ಲೈನ್